ನೊಸಗೆರೆ ಗ್ರಾಮ ಪಂಚಾಯಿತಿ ಕಸ ವಿಲೇವಾರಿಯಲ್ಲಿ ಜಿಲ್ಲೆಗೆ ಮಾದರಿ ಅಂತ ಶಾಸಕ ಕೆವೈ ನಂಜೇಗೌಡ ಹೇಳಿದ್ದಾರೆ. ಕಸವನ್ನ ಸುರಕ್ಷಿತವಾಗಿ ವಿಲೇವಾರಿ ಮಾಡುವುದು ಕೇವಲ ಪಂಚಾಯಿತಿಯ ಕೆಲಸವಲ್ಲ, ಇದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯೂ ಹೌದು. ಜಿಲ್ಲೆಯಲ್ಲೇ ನೊಸಗೆರೆ ಗ್ರಾಮ ಪಂಚಾಯಿತಿ ಕಸ ವಿಲೇವಾರಿಯಲ್ಲಿ ಮಾದರಿಯಾಗಿದ್ದು, ತಾಲೂಕಿನ 28 ಗ್ರಾಮ ಪಂಚಾಯಿತಿಗಳು ಇದೇ ಮಾದರಿಯನ್ನು ಅನುಸರಿಸಿ ಸ್ವಚ್ಛತೆ ಕಾಪಾಡಬೇಕು ಅಂತ ಶಾಸಕ ಕೆವೈ ನಂಜೇಗೌಡ ಹೇಳಿದರು. ಮಾಲೂರು ತಾಲೂಕಿನ ನೊಸಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾರಸಂದ್ರ ಗ್ರಾಮದ ಬಳಿ ಗ್ರಾಮ ಪಂಚಾಯಿತಿ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಸ್ವಚ್ಛ ಸಂಕೀರ್ಣ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಘಟಕವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ನೊಸಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಘಟಕ ಸ್ಥಾಪನೆಯಾಗಿದೆ. ಈ ಗ್ರಾಮ ಪಂಚಾಯಿತಿಗೆ ಹೆಚ್ಚಿನ ತೆರಿಗೆ ಆದಾಯ ಲಭ್ಯವಿರುವುದರಿಂದ ಸರ್ಕಾರದ ಅನುದಾನಕ್ಕೆ ಕಾಯದೆ ಸ್ವಂತ ತೆರಿಗೆ ಹಣದಲ್ಲೇ ಕಸ ವಿಲೇವಾರಿ ಘಟಕವನ್ನು ಸ್ಥಾಪಿಸಿರುವುದು ಶ್ಲಾಘನೀಯ ಕ್ರಮವಾಗಿದೆ ಅಂತ ಶಾಸಕ ತಿಳಿಸಿದರು. ಗ್ರಾಮಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವ ಜೊತೆಗೆ ಅದರ ನಿರ್ವಹಣೆಯನ್ನು ಗ್ರಾಮ ಪಂಚಾಯಿತಿಯೇ ಯಶಸ್ವಿಯಾಗಿ ಮಾಡ್ತಾ ಇದೆ ಅಂತ ಹೇಳಿದರು. ನೊಸಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರ ಪರಸ್ಪರ ವಿಶ್ವಾಸದೊಂದಿಗೆ ಪ್ರತಿ ಗ್ರಾಮದಲ್ಲೂ ಹೈ ಮಾಸ್ಟ್ ಲೈಟ್, ಸಿಸಿ ರಸ್ತೆ, ಚರಂಡಿ ನಿರ್ಮಾಣ ಹಾಗೂ ಸ್ವಚ್ಛತೆಯನ್ನು ಸಮರ್ಪಕವಾಗಿ ಕಾಪಾಡಲಾಗ್ತಾ ಇದ್ದು, ನೊಸಗೆರೆ ಪಂಚಾಯಿತಿ ತಾಲೂಕಿನ 28 ಗ್ರಾಮ ಪಂಚಾಯಿತಿಗಳಿಗೆ ಮಾದರಿಯಾಗಿದೆ ಅಂತ ಹೇಳಿದರು. ಮಾಲೂರು ತಾಲೂಕಿನಲ್ಲಿ ಈಗಾಗಲೇ ಅಭಿವೃದ್ಧಿ ಪರ್ವ ಆರಂಭವಾಗಿದ್ದು, ಬಸ್ ನಿಲ್ದಾಣ, ಫ್ಲೈಓವರ್, 4 ಪಥದ ರಸ್ತೆ ಕಾಮಗಾರಿಗಳು ಪ್ರಗತಿಯಲ್ಲಿದೆ. ತಾಲೂಕಿನ ಅಭಿವೃದ್ಧಿಯಲ್ಲಿ ಭ್ರಷ್ಟಾಚಾರ ಹುಡುಕಿಕೊಂಡು ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಇದ್ದಾರೆ. ಅವರ ಟೀಕೆಗಳಿಗೆ ನಾನು ಉತ್ತರ ನೀಡೋದಿಲ್ಲ ಅಂತ ಶಾಸಕ ಸ್ಪಷ್ಟಪಡಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಸ್ವಚ್ಛತಾ ಸಂಕೀರ್ಣದ ಆವರಣದಲ್ಲಿ ಗಿಡ ನೆಟ್ಟು ನೀರು ಹಾಕಿದ್ರು. ಗ್ರಾಮ ಪಂಚಾಯಿತಿ ಅನುದಾನದಡಿ ವಿಕಲಚೇತನರಿಗೆ ವೀಲ್ ಚೇರ್, ವಾಕಿಂಗ್ ಸ್ಟಿಕ್ ಸೇರಿದಂತೆ ವಿವಿಧ ಸವಲತ್ತುಗಳನ್ನು ಅರ್ಹ ಫಲಾನುಭವಿಗಳಿಗೆ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಸಮ್ಮ ವೆಂಕಟೇಶಪ್ಪ, ಉಪಾಧ್ಯಕ್ಷೆ ಸರಸ್ವತಿ ಅಪ್ಪಿ, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಂ ವಿಜಯ ನರಸಿಂಹ, ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಅಂಜಿನಪ್ಪ, ಜಿಲ್ಲಾ ಉಪಾಧ್ಯಕ್ಷ ಯಶವಂತ್ ರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗಾಪುರ ಕೃಷ್ಣಪ್ಪ, ರಾಮಮೂರ್ತಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುರೇಶ್ ಬಾಬು, ಬ್ಯಾಲಹಳ್ಳಿ ಚಂದ್ರಶೇಖರ್, ಪಿಎಸ್ ವಿನಯಗೌಡ, ನಾರಾಯಣ ಸ್ವಾಮಿ ಸೇರಿದಂತೆ ಹಲವರು ಹಾಜರಿದ್ದರು. ಮೊಟ್ಟ ಮೊದಲ ಘಟಕ ಇದು, ಅದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಇದು ಮಾಲೂರು ತಾಲೂಕಿನ ನಗರಸಭೆಯಲ್ಲಿದೆ. ಅದು ನಾನೇ ಸುಮಾರು 5.5 ಕೋಟಿ 6 ಕೋಟಿಯಲ್ಲಿ ಉದ್ಘಾಟನೆ ಮಾಡಿಸಿದ್ದೀನಿ. ಅದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಿಲ್ಲೆಯಲ್ಲಿ ಮೊದಲನೇದಾಗಿ ನೊಸಗೆರೆ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಉದ್ಘಾಟನೆ ಆಗ್ತಾ ಇರೋದು ಕೂಡ ನಮ್ಮ ಹೆಮ್ಮೆ. ಜಿಲ್ಲೆಯಲ್ಲಿ ಇಂಥ ಒಳ್ಳೆ ಕಾರ್ಯಕ್ರಮಗಳನ್ನ ಈ 5 ವರ್ಷ ಅವಧಿಯಲ್ಲಿ ತಗೊಂಡಂಥವ್ರು ನಾವು ನೆನಪು ಮಾಡ್ಕೊಬೇಕಾಗುತ್ತೆ. 26 ಐಮಾಕ್ಸ್ ಲೈಟ್ಗಳು ನೇರವಾಗಿ ಗ್ರಾಮ ಪಂಚಾಯತಿಯ ಅನುದಾನದಲ್ಲಿ, ಗ್ರಾಮ ಪಂಚಾಯತಿಗೆ ಬರುವಂತ ಅನುದಾನದಲ್ಲಿ 26 ಐಮಾಕ್ಸ್ ಲೈಟ್ಗಳನ್ನ ಕೊಟ್ಟಿರುವಂತದ್ದು ಕೂಡ. ಮತ್ತೆ ಅದೇ ರೀತಿ ಅಂಗನವಾಡಿ ಕಟ್ಟಡಗಳು 25 ಲಕ್ಷ, ಹೌದಾ? ಆಮೇಲೆ ಎಲ್ಲಾ ಗ್ರಾಮಗಳಲ್ಲಿ ಸಿಸಿ ರಸ್ತೆಗಳು 3 ಕೋಟಿನಲ್ಲಿ ಸಿಸಿ ರಸ್ತೆ ಮಾಡುವಂತಹದ್ದಿರ್ಬೋದು. ಆಮೇಲೆ ಈ ಸಂಕೀರ್ಣಗೆ ಸುಮಾರು 20 ಲಕ್ಷ ಗ್ರಾಮ ಪಂಚಾಯತಿಯಿಂದ ಅನುದಾನ ಕೊಟ್ಟಿರೋದಂತಿರ್ಬೋದು. ಆಮೇಲೆ ಗೋಕುಟ್ಟೆ ಕಲ್ಯಾಣಿಗೆ 5 ಲಕ್ಷ ಖರ್ಚು ಮಾಡುವಂತಹದ್ದಿರ್ಬೋದು ಹೆಚ್ಚುಗುಟ್ಟರಲ್ಲಿ. ಮತ್ತೆ ವಿವಿಧ ವಾಟರ್ ಸಪ್ಲೈ, ಕುಡಿಯ ನೀರು ಇರ್ಬೋದು, ಬೇರೆ ಕೆಲಸಗಳಿಗೆ ಸುಮಾರು 40 ಲಕ್ಷ ಇಲ್ಲಿ ಖರ್ಚು ಮಾಡುವಂತಹದ್ದಿರ್ಬೋದು. ಇಷ್ಟೆಲ್ಲ ಕಾರ್ಯಕ್ರಮಗಳು ನೇರವಾಗಿ ಗ್ರಾಮ ಪಂಚಾಯತಿ ತಗೊಂಡಂತ ಕಾರ್ಯಕ್ರಮಗಳು. ನನಗೆ ಖಾತಿಲ್ಲ, ಸರ್ಕಾರ ಖಾತಿಲ್ಲ. ಇವರು ನಾನು ಹೇಳಿದ್ದೀನಿ, ಏನು ನಾನು ಗ್ರಾಮ ಪಂಚಾಯತಿ ಚೇರ್ಮನ್ ಮಾಡೋ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಒಳ್ಳೆ ತೀರ್ಮಾನ ತಗೊಂಡಿರೋದ್ರಿಂದ ಇವತ್ತು ನೊಸಗೆರೆ ಗ್ರಾಮ ಪಂಚಾಯತಿಗೆ ಒಂದು ಹೆಸರು ಕೂಡ ಬಂದಿದೆ. ರಾಜಕಾರಣ ಎತ್ತರ ಕೂತ್ರೆ ಬರೀ ಮಾತಾಡ್ಕೊಂಡಿದ್ರೆ BP ಶುಗರ್ ಬಂದ್ಬಿಡ್ತದೆ. ರಾಜಕಾರಣ ಇಟ್ಕೊಬೇಕು, ಟೆನ್ಷನ್ ತಗೊಂಡ್ಬಿಡುದು, ಅದೇ ಕೆಲಸ ಮಾಡೋದು, ಆ ಟೈಮ್ ಅನ್ನ ಬಿಡ್ಬಿಡುದು. ರಾಜಕಾರಣ ಟೈಮಲ್ಲಿ ರಾಜಕಾರಣ ಹೇಳಿದ್ರೆ ನಮ್ ಗಾಳಿ ಏನಿಲ್ಲ ಯಾರು ಕೂಡ. ಇದು 86ರಿಂದ ನನ್ನ ಇತಿಹಾಸ ಇದೆ. 86ರಿಂದ ಇವತ್ತುವರೆಗೂ ರಾಜಕಾರಣದ ಹಿಂದೆ ಹೋಗಿಲ್ಲ, ಹಿಡಿದಿದ್ರು ಬಿಟ್ಟಿಲ್ಲ. ಮುಂದೆ ಭಗವಂತ ಏನೋ ಬರೆದವನ್ನ ನನಗೆ ಗೊತ್ತಿಲ್ಲ ಅಂತೇಳ್ಬಿಟ್ಟು ಅದಾದ್ಮೇಲೆ ವೈಯಕ್ತಿಕವಾಗಿ ಯೋಚನೆ ಮಾಡೋದು. ಇವ್ ನಂಗೆ ವಿರೋಧಿ, ಇವ್ಗೆ ಏನ್ ತೊಂದರೆ ಕೊಡಬೇಕು ಅದನ್ನೇ ಯೋಚನೆ ಮಾಡೋದು, ತೊಂದರೆ ಕೊಡಬೇಕು ಅಂತ ಹೋಗೋದು. ಇವೆಲ್ಲ ಮಾಡಿದಾಗ ರಾಜಕೀಯ ನಿಂತು ಬರಲ್ಲ. ಹೌದಪ್ಪ, ಡೆವಲಪ್ಮೆಂಟ್ಸ್ ಮಾಡಿದ್ರೆ ಭ್ರಷ್ಟಾಚಾರ. 45 ಕೋಟಿ ರೂಪಾಯಿ ಕೆರೆ ಕೆಲಸ ಮಾಡ್ತಾ ಇದ್ದೀವಿ, ಅದಕ್ಕೂ ಮಾತಾಡ್ತಾರೆ. ಕೆರೆ ಹಾಕ್ಬಿಡುತ್ತೆ, ಮನೆ ದುಡ್ಡು ಹೋಗ್ಬಿಡೋದು. ಏನಪ್ಪ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದ್ವಿ, ಅದಕ್ಕೂ ಒಂದು ಮಾತಾಡ್ತಾರೆ. ಇವತ್ತು 2,500 ಕೋಟಿ ಬಂದದಪ್ಪ ಮಾಲೂರು ತಾಲೂಕಲ್ಲಿ.
ಬಂದಿದ್ದೆ ತಪ್ಪ ಡೆವಲಪ್ಮೆಂಟ್ಸು, ಕೆಲಸ ಆಗೋದೇ ತಪ್ಪ, ಅದಕ್ಕೂ ಟೀಕೆಗಳು ಹೋಗ್ಬಿಡ್ತಾಯ ದುಡ್ಡುಗಳು. ಫ್ಲೇವರ್ಗೂ ದುಡ್ಡು ಕೊಟ್ಬಿಟ್ರು, 4 ಲೈನ್ಗೂ ದುಡ್ಡು ಕೊಟ್ಬಿಟ್ರು, ಬಸ್ ಸ್ಟ್ಯಾಂಡ್ಗೂ ದುಡ್ಡು ಕೊಟ್ಬಿಟ್ರು, ಹಾಸ್ಪಿಟ್ಲ್ಗೂ ದುಡ್ಡು ಕೊಟ್ಬಿಟ್ರು, ಕೆರೆಗೂ ದುಡ್ಡು ಕೊಟ್ಬಿಟ್ರು. ಏನಪ್ಪ ಮಾಲೂರು ತಾಲೂಕಲ್ಲಿ ಎಷ್ಟೆಷ್ಟು ಕೆಟ್ಟ ರಸ್ತೆಗಳಿತ್ತು 5 ವರ್ಷದಲ್ಲಿ ಆ ಗುಳು ಮುಚ್ಚಕ್ಕೆ ಬಿಡ್ಲಿಲ್ಲ ನಾನು 5 ವರ್ಷದಲ್ಲಿ ಹೋದ ಅವಧಿಯಲ್ಲಿ. ಇವಾಗ ಎಲ್ಲ ರೋಡ್ಗೆ ಪ್ರಾರಂಭ ಆಗ್ತದೆ, ಅದಕ್ಕೂ ದುಡ್ಡು ಕೊಟ್ಬಿಟ್ರು. ಇವೆಲ್ಲ ಭ್ರಷ್ಟಾಚಾರನ, ಡೆವಲಪ್ಮೆಂಟ್ಸ್ ಭ್ರಷ್ಟಾಚಾರನ ಮಾತಾಡ್ತಾನೆ ಇರಲಿ. ಅವರು ನಮ್ಮ ಕೆಲಸನ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ನಸ್ಗೆರೆ ಪಂಚಾಯತ್ ತಗೊಂಡ್ರಪ್ಪ, ಒಂದಿನ ನಾನು ಕಂಪ್ಲೇಂಟ್ ಬಂದಿಲ್ಲಪ್ಪ. ನೀವು ಮೀಟಿಂಗಲ್ಲಿ ಏನು ಮಾತಾಡ್ಕೊಳ್ಳೋರು, ಎಲ್ಲೇನು ಮಾತಾಡ್ಕೊಳ್ಳೋರು, ಒಳ್ಳೆ ಕೆಲಸ ಮಾಡ್ಕೊಂಡಿದ್ರೆ ಖುಷಿ ನನಗೆ. ಏನಪ್ಪ ಸುಮ್ಮನೆ ದಾರ್ಗ್ಲ ಹೋಗೋರು, ಊರವರೆಲ್ಲ ಅವರು ದಾರ್ಗ್ಲ ಹೋಗೋರು, ಊರುಗಳವ್ರು ಯಾರನ್ನ ಮಾತಾಡಿದಾಗ ಒಂದು ಸ್ವಲ್ಪ ಯೋಚನೆ ಮಾಡ್ಬಿಡೋಣ. ಯಾರಪ್ಪ ನಮ್ಮೂರದ ಮಾಲೂರು ತಾಲೂಕು, ನಮ್ಮೂರ್ಗೆ ಸಂಬಂಧ ಇರೋನು ಯಾರಾದ್ರೂ ಮಾತಾಡಿದಾಗ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಯಾವ ಜಾತಿ ಯಾವ ಪಾರ್ಟಿ, ನನ್ನ ಬಗ್ಗೆ ಯಾಕೆ ಮಾತಾಡಿದ್ದಾರೆ, ನಾನೇನಾದ್ರು ತಪ್ಪು ಮಾಡಿದ್ದೀನಾ, ನಾನು ಗ್ರಾಮ ಪಂಚಾಯತ್ ಮೆಂಬರ್, MLA, ಚೇರ್ಮನ್ ಯಾರನ್ನ ಆಗಿರ್ಬೋದು, ನನ್ನ ಬಗ್ಗೆ ಯಾಕೆ ಮಾತಾಡಿದ್ದೀನಿ, ನಾನು ಎಲ್ಲಾದ್ರೂ ತಪ್ಪು ಮಾಡ್ತಾ ಇದ್ದೀನ ಯೋಚನೆ ಮಾಡೋಣ. ಮಾಡಿದ್ರೆ ಸರಿ ಮಾಡ್ಕೊಳ್ಳಲ್ಲ ಹಾಳಾಗಿ ಹೋಗ್ತೀವಿ. ಇವರೆಲ್ಲ ಅದೇ ಆಗಿದ್ದಲ್ವಾ, ಏನಪ್ಪ ನಾವೆಲ್ಲ MLAಗಳಾಗುವ, ಹೇಳೋರ್ ಮಾತು ಕೇಳಲಿಲ್ಲ, ಅತಿ ಬುದ್ಧಿಮತನ ಮಾಡಕ್ಕೂ ನಮ್ಮಂಥವ್ರೆಲ್ಲ MLAಗಳಾಗ್ಬಿಟ್ಟಿವಿ. ಅದಕ್ಕೆ ಟಿಪ್ಪಣಿ ಮಾಡೋರಿಗೆ ನಾನು ಅಶೋಕನ್ನ ಹೇಳಿದ್ದಕ್ಕೆ ನಾನು ಮಾತಾಡಿದೆ. ನಾನು ತಲೆ ಕೆಡಿಸ್ಕೊಂಡಿಲ್ಲ. ಒಳ್ಳೆ ಅವಕಾಶ ಇದೆ, ಸರ್ಕಾರ ಇದೆ, ಸರ್ಕಾರ ಇರೋದ್ರಿಂದ ಇವೆಲ್ಲ ಆಗಿತ್ತು. ಈಗ ಗ್ರೇಡ್ 2 ನಗರಸಭೆ ಮಾಲೂರು ಪುರಸಭೆ ಅಂದ್ರೆ ಗ್ರೇಡ್ 2 ನಗರಸಭೆ ಮಾಡಿಸಿದ್ದೀವಿ. ಗ್ರೇಡ್ 1 ಆಗ್ಬೇಕು. ಗ್ರೇಡ್ 1 ಆಯ್ತಂದ್ರೆ 100 ಕೋಟಿ ಬರ್ತದೆ ನಗರಸಭೆ ಗ್ರೇಡ್ 1ಗೆ. ಅದಕ್ಕೆ ಈಗಾಗಲೇ ಒಂದು ಪ್ಲಾನ್ ರೆಡಿ ಮಾಡಿಸ್ತಾ ಇದ್ದೀನಿ. ಅನುಭವ ಇರೋದ್ರಿಂದ 86 ವರ್ಷದ ನೋಡಿರೋದ್ರಿಂದ ಏನಾದರೂ ಮಾಡಬೇಕು. ಒಳ್ಳೆ ಅವಕಾಶ ಸಿಕ್ಕಿದೆ, ಅದನ್ನು ಬಯಸ್ತಾ ಇರೋದು ನಾನು. ಇವತ್ತು ಫ್ಲೇವರ್ ಮಾಡ್ಬೇಕು, ಕೆಲಸ ಶುರುವಾಗದೆ, ಕೆಲಸ ಸ್ಟಾರ್ಟ್ ಆಯಿತು. ನಿನ್ನೆಯಿಂದ ಲೆಕ್ಕನೇ ಇಲ್ಲ. ನಿಷ್ಠೂರ್ಗಳು ಕೂಡ ನನ್ನ ನಾಸ್ತಿಗಾರರು ಕೂಡ ನಿಷ್ಠೂರ್, ಏನಣ್ಣ ನನ್ನ ಅಂಗಡಿ ತೆಗಿಸ್ಬಿಟ್ಟೆ, ಏನು ಮಾಡಬೇಕು, ವೈಯಕ್ತಿಕವಾಗಲ್ಲ, ಅದು ಡೆವಲಪ್ಮೆಂಟ್ಸಲ್ಲಿ ನಾವು ನಂದು ಬೇರೆ ಒಂದು ಅನ್ನೋದು ಯೋಚನೆ ಮಾಡೋದಕ್ಕೆ ಕೆಲಸ ಮಾಡಿದಾಗ ಮಾಡ್ಬೋದು. 1 ವರ್ಷ ನೋಡ್ಕೊಂಡ್ರೆ ಮಾಲೂರು ಟೌನ್ ಹೆಂಗಿರ್ತದೆ ಫ್ಲೇವರ್ ಆದಮೇಲೆ